ಕೂಡ ನನ್ನ ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರು, ಪಕ್ಷದ ಮುಖಂಡರುಗಳು ನನ್ನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಭಾರತದ ನಿವಾಸಿಗಳು ಅಜ್ಮಲ್ ಮತ್ತು ತಂಡದವರಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಅತ್ಯಂತ ಸಂತೋಷ ತರ್ತಕ್ಕಂಥ ವಿಚಾರ. ಪ್ರತಿ ವರ್ಷವೂ ಕೂಡ ಯಾವುದೇ ಕಾರ್ಯಕ್ರಮ ಆದರೂ ಈ ಭಾಗದ ಜನ ಯುವನಾಯಕರಾದ ಅಜ್ಮಲ್ ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮ ಮಾಡ್ತಾರೆ. ಹುಟ್ಟುಹಬ್ಬವನ್ನು ಅನೇಕ ಸರಿ ಆಚರಣೆ ಮಾಡಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಆಚರಣೆ ಮಾಡಿದ್ವಿ. ಇಲ್ಲಿಯ ಜನ ಶಾಂತಿ ಪ್ರಿಯರು, ಭಾರತ್ ನಗರದ ಜನ ಶಾಂತಿ ಪ್ರಿಯರು. ನೀವು ಅನೇಕ ನೋಡಿದ್ದೀರಿ ಮೈಸೂರಿನಲ್ಲಿ, ರಾಜ್ಯದ ಇತರ ಭಾಗಗಳಲ್ಲಿ, ಮೈಸೂರಿನಲ್ಲಿ ಕೂಡ ಎಲ್ಲೇ ಒಂದು ಅಶಾಂತಿ ಆದರೂ ಕೂಡ ಇಲ್ಲಿ ಶಾಂತಿಯಿಂದಿರ್ತಕ್ಕಂಥ ಒಂದು ಜನ ವಾಸ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಬಡಾವಣೆಯನ್ನು ಕಂಡರೆ ಅತ್ಯಂತ ಸಂತೋಷ ತರ್ತಕ್ಕಂಥ ವಿಚಾರ. ಬಟ್ ಇನ್ನೂ ಕೂಡ ಅನೇಕ ಕೆಲಸಗಳನ್ನು ಕೂಡ ಇಲ್ಲಿ ಮಾಡಬೇಕಾಯ್ತು. ನಮಗೆ ಸರ್ಕಾರ ಇದೆ. ನಾನು ಅನೇಕ ಸಾರಿ ಪ್ರಯತ್ನ ಪಟ್ಟು ಯಾಕೋ ನನಗೆ ಸಾಧ್ಯ ಮಾಡೋಕ್ಕಾಗಲಿಲ್ಲ. ಕಾರಣ ಇಷ್ಟೇ, ನಾನು ಯಾವುದೇ ಒಂದು ತಪ್ಪು ಮಾಡದಿದ್ದರೂ ಕೂಡ ನನ್ನ ಅಧಿಕಾರದಿಂದ ಕೆಳಗಿರ್ತಕ್ಕಂಥ ಒಂದು ಪ್ರಸಂಗ ಹೋಯಿತು. ನಾನು ಕಳಂಕರಹಿತವಾಗಿದ್ದೀನಿ. ಅದು ಆಗದೇ ಇದ್ದರೆ ಈ ಬಡಾವಣೆಯನ್ನು ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಎಸ್ಟಿಮೇಟ್ ಮಾಡಿಸಿ ಸ್ಯಾಂಕ್ಷನ್ ಮಾಡಿ ಅಂತ ತಗೊಂಡೋಗಿದ್ದೆ. ಮತ್ತು ಈಗ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಮತ್ತು ಆ ಕಾರ್ಯಕ್ರಮ ಏನಾಗಬೇಕು, ಮೂಲ ಸೌಲಭ್ಯ ಅದು ಮೊದಲುಗಟ್ಟುಕೊಂಡ ಕೆಲಸನೂ ಕೂಡ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿ ಈ ಭಾಗದ ಎಲ್ಲ ಜನರಿಗೆ ಹೃದಯಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ನಮಸ್ಕಾರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೂ ಜೈ ಕಾಂಗ್ರೆಸ್, ಜೈ ಶ್ರೀರಾಮಯ್ಯ. ಫಸ್ಟ್ ಆಫ್ ಆಲ್ ಏನಂದರೆ ನಿಮ್ಮ ನೆಚ್ಚಿನ ನಾಯಕ, ಜನನಾಯಕ ನಮ್ಮ ಕೆ ಮರಿಗೌಡ ಸಾಹೇಬರವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು, ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ವರ್ಷ ಅವರು ಎಲ್ಲ ನಾವು ಈ ವರ್ಷ ನಾವು ಈ ಭಾರತ್ ನಗರ ವತಿಯಿಂದ ಎಲ್ಲ ನಮ್ಮ ಮುಖಂಡರು ಅವರೇ, ನಮ್ಮ ಶಫಿ ಬಿ ಅವರೇ, ಪರಮೇಶ್ ಬೈ ಅವರೇ, ಆಮೇಲೆ ನಮ್ಮ ಸಂಘದ ಸೇವಾ ಸಂಘದವರು ಆದಿಲ್ ಅಂತ ಅವರೇ, ಸಲೀಮ್ ಅಂತ ಅವರೇ, ಹಾಗೆ ಅವ್ರು ನಮ್ಮ ಇಸ್ಲಾಂ ಬೈ ಬಂದವರೇ, ಸೈಯದ್ ಫಾರೂಕ್ ಅವರೆಲ್ಲ, ನಮ್ಮ ಕಾಂಗ್ರೆಸ್ ಮುಖಂಡರು ರನ್ನಳ್ಳಿಯಿಂದ ಶಿವ ಅವರು ಬಂದವರೇ, ಹಾಗೆ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಎಲ್ಲ ಇಲ್ಲಿಗೆ ಭಾಗಿಸೋರೆ. ಅವ್ರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಈ ಹುಟ್ಟಿದ ಹಬ್ಬದ ಭಾಗಿಯಾಗಿದ್ದಾರೆ. ಅವ್ರಿಗೆ ಹೃದಯಪೂರ್ವಕದಿಂದ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಅವ್ರಿಗೆ ಚಾಮುಂಡಿ ತಾಯಿ ಅವ್ರಿಗೆ ಐಶ್ವರ್ಯ ಕೊಡಲಿ, ಆರೋಗ್ಯ ಕೊಡಲಿ, ಅವ್ರಿಗೂ ಹಾಗೂ ಅವ್ರ ಕುಟುಂಬಕ್ಕೆ ನಾನು ಹೇಳ್ತಾ ನಾನು ಪ್ರತಿ ವರ್ಷ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಅದೇ ರೀತಿ ಮಾಡ್ಕೊಂಡು ಬರ್ತಾಯಿದ್ರು. ಏನೋ ಸ್ವಲ್ಪ ಮಧ್ಯ ಏನೋ ಒಂದು ಇದಾಗ್ಬಿಟ್ಟು ಮುಖ್ಯವರು ಇದಾಗ್ಬಿಟ್ಟಿದೆ. ಐತೆ ಇನ್ನೂ 2 ವರ್ಷ ಐತೆ, ಇನ್ನೂ ಕೆಲಸ ಮಾಡ್ತಾರೆ.